ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 7:30ವರೆಗೂ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಗುರುವಾರ ದಿನ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೋಗಿ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬಂದು ಒಂದು ಕಪ್ ಬಿಸಿನೀರು ಕುಡಿದು ಆಮೇಲೆ ಒಂದು 5 ನಿಮಿಷ ಅನ್ನೋಷ್ಟೊತ್ತಿಗೆ ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಚಳಿ ಇರೋದ್ರಿಂದ ಒಂದು ಕಪ್ ಕಾಫಿ ಕುಡ್ಕೊಂಡು ಕೆಲಸನ ಶುರು ಮಾಡ್ತೀನಿ. ಹಾಗೆ ಬಿಸಿನೀರು ಕುಡಿದು ಕೆಲಸಗಳು ಮಾಡ್ತಾಯಿದ್ರೆ ಒಂಥರ ಬೇಗ ಎದ್ದಿರ್ತೀವಲ್ಲ, ಒಂಥರ ಹಶ್ವಾದಂಗೆ ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆದಂಗೆ ಅನಿಸುತ್ತೆ ನನಗೆ. ಹಾಗಾಗಿ ಒಂದು ಕಪ್ ಕಾಫಿ ಕುಡಿದ್ಬಿಟ್ರೆ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ನನಗೆ ಅಸಿಡಿಟಿ ಎಲ್ಲ ಏನಾಗಲ್ಲ, ಯಾಕೆಂದರೆ ನೀರು ಕುಡಿದಿರ್ತೀವಲ್ಲ. ಹಾಗಾಗಿ ನೀರು ಕುಡಿದಲೇ ಕಾಫಿ ಕುಡಿದ್ರೆ ಅಸಿಡಿಟಿ ಆಗುತ್ತೆ. ನೀರು ಕುಡಿದು ಕಾಫಿ ಕುಡಿದ್ರೆ ಏನೂ ಆಗಲ್ಲ. ಹಾಗಾಗಿ ಕಾಫಿ ಎಲ್ಲ ಕುಡ್ಕೊಂಡು ಬಂದು ಆಮೇಲೆ ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಗೇಟ್ ಹತ್ರ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಗಾಳಿ ಅಂತೂ ವಿಚಿತ್ರ ಇರುತ್ತೆ. ಈ ಗಾಳಿಗೆ ಬಂದು ಕಸ ಗುಡಿಸಿ ನೀರು ಹಾಕೋಷ್ಟೊತ್ತಿಗೆ ತಲೆನೋವು ಶುರು ಆಗಿಬಿಡುತ್ತೆ ನನಗಂತೂ. ಈ ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಎಷ್ಟು ಗಾಳಿ ಬೀಸುತ್ತೆ ಅಲ್ವಾ. ಇನ್ನು ಬೇಸಿಗೆ ಅಂದರೆ ಮಾರ್ಚ್, ಏಪ್ರಿಲ್ ಬಂತು ಅಂತಂದರೆ ಒಂದು ಎಲೆ ಅಳ್ಳಾಡೋದಕ್ಕೂ ಕಷ್ಟ ಆಗುತ್ತೆ. ಆ ರೀತಿಯಾಗಿ ಇರೋ ಬರೋ ಗಾಳಿ ಎಲ್ಲ ಈ 3 ಮಂತ್ಸಲ್ಲೇ ಬೀಸೋಗ್ಬಿಡುತ್ತೆ ಅಲ್ವಾ. ನೆಕ್ಸ್ಟ್ ಇವಾಗ ರಂಗೋಲಿ ಎಲ್ಲ ಹಾಕ್ಬಂದು ಟಿಫನ್ಗೆ ಅಂತೇಳಿ ನಾನಿಲ್ಲಿ ಕ್ಯಾಪ್ಸಿಕಮ್ ಬಾತ್ ಮಾಡೋದಕ್ಕೆ ಎಲ್ಲ ಹುರ್ಕೊತಾ ಇದ್ದೀನಿ. ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಮತ್ತು ಜೀರಿಗೆ, ಒಣಮೆಣ್ಸಿನ್ಕಾಯಿ ಬ್ಯಾಡಗಿ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿರುತ್ತೆ. ಆದರೆ ಬ್ಯಾಡಗಿ ಮೆಣ್ಸಿನ್ಕಾಯಿ ನನ್ನ ಹತ್ರ ಈ ವೆದರ್ಗೆ ಎಲ್ಲ ಫಂಗಸ್ ಬಂದು ಹಾಳಾಗೋಯ್ತು. ಹಾಗಾಗಿ ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಅದು ಹುರಿದು ತಣ್ಣಗಾದ್ಮೇಲೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ. ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾರೆ. ಸಾಸಿವೆ ಸಿಡಿದ್ಮೇಲೆ ಒಂದು 2 ಈರುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ಯಾಕೆ ಅಂತಂದರೆ ಈ ಬಾತಲ್ಲಿ ಈರುಳ್ಳಿ ಅನ್ನೋದು ಚೆನ್ನಾಗಿ ಅದು ಫ್ರೈ ಆಗಬೇಕು. ಈರುಳ್ಳಿ ಕಾಣಬಾರ್ದು, ಚೆನ್ನಾಗಿ ಗೋಲ್ಡನ್ ಕಲರ್ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ರೈಸಲ್ಲಿ. ಹಾಗಾಗಿ ಈರುಳ್ಳಿಯಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ಒಂದು 2-3 ನಿಮಿಷ ಫ್ರೈ ಮಾಡಿದ್ರೆ ಅದರಲ್ಲಿ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಹೋಗಿದ ತಕ್ಷಣ ಮತ್ತು ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೆ. ಅವೆರಡು ಬೆಂದ ನಂತರ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತು ಈ ಪೌಡರ್ ಮಾಡ್ಕೊಂಡಿದ್ನಲ್ವ, ಸೊ ಪೌಡರ್ನ ಹಾಕಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಇಲ್ಲ ಅಂದರೆ ಡ್ರೈ ಪೌಡರ್ ಹುರ್ಕೊತೀವಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಹುಳಿ. ಸೊ 2 ಹಾಕ್ದಿದ್ರೂ ಕೂಡ ನಡೆಯುತ್ತೆ, ಬಟ್ ಒಂಚೂರು ಹುಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಇದ್ದರೆ ಅಲ್ವಾ ಅಡುಗೆ ಚೆನ್ನಾಗಿರೋದು. ಹಾಗಾಗಿ ಇನ್ನು ಗೊಜ್ಜೆಲ್ಲ ರೆಡಿ ಆಯಿತು. ಸೊ ಇವಾಗ ಅನ್ನ ಮಾಡಿ ಅದನ್ನು ಆರಿಸ್ಕೊಂಡಿದ್ದೆ. ಬಿಸಿ ಬಿಸಿ ಹಾಕಿದರೂ ಚೆನ್ನಾಗಿರುತ್ತೆ, ಸ್ವಲ್ಪ ತಣ್ಣಗಾದರೆ ಹುಡಿಯಾಗಿ ಬರುತ್ತೆ ಅಷ್ಟೇ ಕಲಸುವಾಗ. ಅದಕ್ಕೋಸ್ಕರ ಇವಾಗ ಅನ್ನ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಟ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ತಂಗೆ 1 ಅವರ್ ಕೂತ್ಕೊಂಡು ಅದಾದಮೇಲೆ ಒಂದು 11 ಗಂಟೆ ಹಂಗೆ ಲಿವಿಂಗ್ ರೂಮು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ಊಟ ಮಾಡಿ ಗ್ರಾಸರಿ ತಗೊಂಬರೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡ್ರೆ ಇದು ನಾವು ಅಂದ್ಕೊಂಡಂಗೆ ಕ್ಲೀನಿಂಗ್ ಕೆಲಸಗಳು ಆಗೋದಿಲ್ಲ. ಅದರಲ್ಲೂ ಆಗುತ್ತೆ, ಬಟ್ ನಾನೊಂದು ಸ್ವಲ್ಪ ನಿಧಾನನೇ ಕೆಲಸಗಳು. ಅಂದರೆ 2 ಅವರಲ್ಲಿ ಆಗುತ್ತೆ ಅಂತಾದರೆ 3 ಅವರ್ಸಲ್ಲಿ ಆಗೋ ಥರ ಮಾಡ್ಕೊತೀನಿ. ಯಾಕೆ ಅಂದರೆ ಮಧ್ಯದಲ್ಲಿ ಒಂದು 5 ನಿಮಿಷ ಕುತ್ಕೋಬೇಕಲ್ವ, ಇಲ್ಲಾಂದ್ರೆ ಒಂದೇ ಸಮ ಮಾಡಿದ್ರೆ ಸುಸ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಕುತ್ಕೊಳ್ಳಿಲ್ಲ. ಆ್ಯಕ್ಚುಲಿ ಒಂದು ಸ್ವಲ್ಪ ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡೋದಿತ್ತು. ಕಾಟನ್ ಬೆಡ್ಶೀಟ್ಗಳೆಲ್ಲ ವಾಶ್ಗೆ ಹಾಕ್ತಿದ್ದೆ, ಒಣಗಾಕ್ತಿದ್ದೆ, ಮತ್ತು ಬೇರೆ ಏನಾದ್ರು ಮಧ್ಯದಲ್ಲಿ ಕೆಲಸಗಳು ಮಾಡ್ಕೊತ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವಾಗ ಮೊದಲಿಗೆ ಟಿ ವಿ ಯೂನಿಟಲ್ಲಿ ಟಿ ವಿ ಹಿಂದ್ಗಡೆ ಡಸ್ಟೆಲ್ಲ ತೆಗಿತಾ ಇದ್ದೀನಿ. ಇಲ್ಲಿ ಟ್ಯೂಬ್ಲೈಟ್ ಇರುತ್ತಲ್ವಾ, ಸೊ ಒಂದು ಈ ಕಡೆ ಒಂಥರ ಸೊಳ್ಳೆನೂ ಅಲ್ಲ, ಸೊಳ್ಳೆ ಥರನೇ ಇರ್ತವೆ ಆ ಹುಳಗಳು. ಅವು ಎಲ್ಲ ಸತ್ಬಿಟ್ಟು ಪೊರೆ ಕಟ್ಟೋದು ಈ ಥರ ಎಲ್ಲ ಆಗ್ತಾ ಇರತ್ತೆ. ಅಲ್ಲಿ ಸ್ವಲ್ಪ ಮೇಲ್ಗಡೆ ಹಿಂಗೆ ಎಲ್ಲ ಬೀಳಿಸ್ದೆ, ಎಷ್ಟೊಂದು ಕೆಳಗಡೆ ಬಿದ್ದಿತ್ತು.
ಸೊ ಯಾವಾಗಲೂ ಬರೀ ಈಗ ಈ ಹುಳಗಳಿಂದನೇ ಬೇಗ ಟಿ ವಿ ಯೂನಿಟ್ ಅನ್ನೋದು ಬೇಗ ಗಲೀಜಾಗ್ತಾ ಇರುತ್ತೆ. ಆ ಹುಳುಗಳಿಲ್ಲ ಅಂದರೆ ಆರಾಮಾಗಿ ಏನೂ ಆಗೋದಿಲ್ಲ. ಅದರಲ್ಲೂ ನಾನು ಇದರಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದ ಅಂತ ಅನಿಸುತ್ತೆ, ದಸರಾದಲ್ಲಿ ಆಯ್ತಲ್ವಾ, ಆಲ್ಮೋಸ್ಟು 2.5 3 ಮಂತ್ಸೇ ಆಗ್ತಾ ಬರ್ತಾ ಇದೆ. ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇರ್ತೀನಿ. ಕೆಳಗಡೆ ಮಾತ್ರ ಒರೆಸ್ಕೊತಾ ಇರ್ತೀನಿ ಅಷ್ಟೇ, ನನಗೆ ಸಿಗೋದೆಲ್ಲ. ಮತ್ತು ಮೇಲ್ಗಡೆದೆಲ್ಲ ಹಾಗೇ ಡಸ್ಟ್ ಕೂತಿರುತ್ತಲ್ವ, ಹಾಗಾಗಿ ಇವತ್ತು ಎಲ್ಲ ಒಟ್ಟಿಗೆ ಒಂದು ಸ್ವಲ್ಪ ಶಾಂಪು ಎಲ್ಲ ಹಾಕಿಬಿಟ್ಟು ಒರೆಸ್ಕೊಳ್ಳೋಣ ಈ ವೈಟ್ ಕಲರ್ ಎಲ್ಲ ಅಂತ ಅಂದ್ಬಿಟ್ಟು, ಏನೋ ಆ ಡಿಸೈನ್ ಎಲ್ಲ ಇರುತ್ತಲ್ವ, ಅದರಲ್ಲಿ ಸಣ್ಣ ಡಸ್ಟೆಲ್ಲ ಕೂತಿರುತ್ತೆ ಯಾವಾಗಲೂ. ಅಂದರೆ ಬೆಳಗ್ಗೆ ನಾವು ಒಂದು 6 ಗಂಟೆಯಿಂದ ಒಂದು 9-10 ಗಂಟೆವರೆಗೂ ಮೇನ್ ಡೋರ್ ಓಪನ್ ಇರುತ್ತೆ, ಹಾಕೋದಿಲ್ಲ ನಾವು. ಗಾಳಿ ಬರಲಿ, ಫ್ರೆಶ್ ಗಾಳಿ ಅಂತೇಳಿ ಬೆಳಗ್ಗೆ ತೆಗ್ದಿದ್ದು 10 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತು ಸಂಜೆ 6 ಗಂಟೆಯಿಂದ ಮತ್ತೆ ಒಂದು 8:30 9 ಗಂಟೆವರೆಗೂ ನಾವು ಬಾಗಿಲು, 9:30 10 ಗಂಟೆನೂ ಆಗುತ್ತೆ ಬಾಗಿಲು ಹಾಕೋದಿಲ್ಲ. ಸೊಳ್ಳೆ ಏನಾದ್ರು ಇತ್ತಂದರೆ ಒಂದು 7:30 8 ಗಂಟೆ ಮೇಲೆ ಹಾಕ್ಬಿಡ್ತೀನಿ. ಇನ್ನು ಈ ಸೀಸನಲ್ಲಿ ಸೊಳ್ಳೆಗಳು ಕಡಿಮೆ ಅಲ್ವಾ, ಹಾಗಾಗಿ ಓಪನ್ ಇರುತ್ತೆ. ರಾತ್ರಿ 8:30 9 ಗಂಟೆವರೆಗೂ ಓಪನ್ ಇರುತ್ತೆ, ಆಮೇಲೆ ಕ್ಲೋಸ್ ಮಾಡ್ತೀವಿ. ಹಾಗಾಗಿ ಪಕ್ಕದಲ್ಲೇ ಇರೋದ್ರಿಂದ ಈ CNC ಕಟ್ಟಿಂಗಲ್ಲೆಲ್ಲ ಬಂದು ಧೂಳು ಕೂತಿರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಶಾಂಪು ಎಲ್ಲ ಹಾಕ್ಕೊಂಡು ಒದ್ದೆ ಬಟ್ಟೆ ಮಾಡಿಕೊಂಡು ಒರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಇವಾಗ ಫಸ್ಟು ಟಿ ವಿ ಯೂನಿಟ್ ಎಲ್ಲ ಡ್ರೈ ಬಟ್ಟೆ ಎಲ್ಲ ತೊಗೊಂಡು ಒರೆಸಿ, ಅದಾದಮೇಲೆ ಇದು ಟೀಕ್ ವುಡ್ಡು ಏನೋ ಹಸಿ ಬಟ್ಟೆಯಲ್ಲಿ ಒರೆಸಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತಲ್ಲ, ಹಾಗಾಗಿ ಫಸ್ಟು ಒಣ ಬಟ್ಟೆಯಲ್ಲೆಲ್ಲ ನೀಟಾಗಿ ಒರೆಸಿ, ಅದಾದಮೇಲೆ ಹಸಿ ಬಟ್ಟೆ ಈ CNC ಕಟ್ಟಿಂಗ್ ಏನಿದೆ ಆ ಹಸಿ ಬಟ್ಟೆಯಲ್ಲಿ ಒಂದೆರಡು ಸಲ, ಒಂದು ಸಲ ಹಸಿ ಒದ್ದೆ ಬಟ್ಟೆಯಲ್ಲಿ ಒಂದು ಸಲ ಒರೆಸಿ, ಆಮೇಲೆ ಡ್ರೈ ಬಟ್ಟೆಯಲ್ಲಿ 1-2 ಸಲ ಒರೆಸ್ಕೊಂಡ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಇನ್ನೂ ಹಬ್ಬಗಳು ಬಂತು ಅಂತಂದರೆ ಸ್ವಲ್ಪ ನನಗೆ ಈಸಿ ಆಗುತ್ತೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಹೆವಿ ಇರೋದಿಲ್ಲ ಡಸ್ಟು ಅನ್ನೋದು. ಆ ಥರ ನಾವು ಒಂದು 6 ಮಂತ್ಸ್ಗೊಂದು ಸಲ ಏನಾದರೂ ಕ್ಲೀನ್ ಮಾಡ್ಕೊತೀವಿ ಅಂತಂದರೆ ಒಂಥರ ಡಸ್ಟು ಆ ಮೂಗಿಗೆ ಹೋಗ್ತಾ ಇರುತ್ತೆ. ಸೊ ಅವಾಗ ಏನಾದರೂ ಡಸ್ಟ್ ಅಲರ್ಜಿ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಅದೇ ನಾವು ಮಂತ್ಲಿ ಒನ್ಸು 2 ಮಂತ್ಸ್ ಒನ್ಸು 3 ಮಂತ್ಸ್ಗೊಂದು ಈ ಥರ ಯಾವಾಗಲೂ ಏನೋ ಕ್ಲೀನ್ ಮಾಡಿರೋ ಪ್ಲೇಸುಗಳನ್ನ ಕ್ಲೀನ್ ಮಾಡ್ತಾ ಇದ್ದರೆ ಅಷ್ಟೊಂದು ನಮಗೇನು ಡಸ್ಟ್ ಅಲರ್ಜಿ ಆಗೋದಿಲ್ಲ. ಹೆವಿ ನಾವು ಬಿಟ್ಕೊಂಡಾಗ ಏನೋ ಆ ಡಸ್ಟೆಲ್ಲ ಒದರ್ತಾ ಇರಬೇಕಾದ್ರೆ ಏನೋ ಸೀನೆಲ್ಲ ಬಂದ್ಬಿಡುತ್ತೆ. ಸೊ ಮತ್ತು ಅಷ್ಟೊಂದು ಧೂಳಿರೋವರೆಗೂ ನನ್ನ ಕೈಲಿ ಆಗೋದಿಲ್ಲ ನೋಡಿಕೊಂಡು. ನನಗೇನು ಚಿಂತೆ ಇಲ್ಲ, ಬರೀ ಮನೆಯಲ್ಲಿ ಏನಾದರೂ ಮನೆ ಗಲೀಜಾಯ್ತು ಅಂತಂದರೆ ಬರೀ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀನಿ. ಅಯ್ಯೋ ಆ ಪ್ಲೇಸ್ನ ಯಾವಾಗ ಕ್ಲೀನ್ ಮಾಡ್ತೀನೋ ಅಂತ ಅನ್ನಿಸ್ತಾ ಇರುತ್ತೆ. ನನಗೆ ಯಾವಾಗ ನೋಡಿದ್ರು ಆ ಪ್ಲೇಸ್ ಕ್ಲೀನ್ ಮಾಡಬೇಕು, ಈ ಪ್ಲೇಸ್ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಈ ಡ್ಯೂಪ್ಲೆಕ್ಸ್ ಮನೆ ಏನು ಅಂತಂದರೆ ಒಟ್ಟಿಗೆ ಮನೆ ಕ್ಲೀನ್ ಮಾಡಿ ಒಂಥರ ಮನೆ ನೀಟಾದಾಗ ಖುಷಿ ಪಡ್ತಿರ್ತೀವಲ್ವಾ, ಈ 2 BHK ಮನೆ 3 BHK ಮನೇಲಿ ಆ ರೀತಿಯಾಗಿ ಒಟ್ಟಿಗೆ 1-2 ದಿನದಲ್ಲೇ ಮುಗಿಸ್ಬಿಟ್ಟು ನೋಡಿ ಖುಷಿ ಪಡೋ ಥರ ಆಗಲ್ಲ ಇಲ್ಲಿ ಡ್ಯೂಪ್ಲೆಕ್ಸ್ ಮನೇಲಿ. ಸೊ ಮನೆ ದೊಡ್ಡದಾಗಿರೋದ್ರಿಂದ ಏನಿಲ್ಲ ಅಂದರೂ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀನಿ ಅಂದರೆ 3-4 ದಿನ ಬೇಕೇ ಬೇಕಾಗುತ್ತೆ. ಒಂದೊಂದು ದಿನ ಕಿಚನಲ್ಲೇ ಒನ್ ಡೇ ಕಳೆದು ಹೋಗ್ಬಿಡುತ್ತೆ. ಇನ್ನು ಒಂದು 3 ಬೆಡ್ರೂಮು ಮತ್ತು ಒಂದು ಲಿವಿಂಗ್ ರೂಮು 1 ಡೇ ಬೇಕಾಗುತ್ತೆ. ಮತ್ತು ಇನ್ನು ಕೆಳಗಡೆ ಬಂತು ಅಂತಂದರೆ ಇದು ಕೆಳಗಡೆ ಲಿವಿಂಗ್ ರೂಮು ಮತ್ತು ಬೆಡ್ರೂಮು ಅಂತೇಳಿ 1 ಡೇ ಬೇಕಾಗುತ್ತೆ. ಏನಿಲ್ಲ ಅಂದರೂ 3-4 ದಿನ ಬೇಕಾಗುತ್ತೆ ಮನೆ ಎಲ್ಲ ಕ್ಲೀನ್ ಮಾಡಿ ನೋಡೋದಕ್ಕೆ. ಆದರೆ ಟಯರ್ಡು ಅಷ್ಟೇ ಹೆವಿ ಹೇಳ್ಬಾರ್ದು, ಅಷ್ಟು
ಸುಸ್ತಾಗುತ್ತೆ ಈ ಡ್ಯೂಪ್ಲೆಕ್ಸ್ ಮನೆ ಕ್ಲೀನ್ ಮಾಡೋದು. ಮತ್ತು 2 BHK 3 BHK ಮನೆ ಆದರೆ ಓಕೆ, ಒಂದು 2 ಡೇಸಲ್ಲಿ ಕ್ಲೀನ್ ಮಾಡಿ ಮುಗಿಸ್ಬಿಡ್ಬೋದು. ಆದರೆ ಇಷ್ಟೊಂದು ಸುಸ್ತು ಅಂತ ಇರೋದಿಲ್ಲ. ಯಾಕೆ ಅಂತಂದರೆ ಡ್ಯೂಪ್ಲೆಕ್ಸ್ ಮನೇಲಿ ವಿಂಡೋಸ್ ಜಾಸ್ತಿ ಇರುತ್ತೆ, ಜೊತೆಗೆ ಫ್ಯಾನ್ಸ್ ಜಾಸ್ತಿ ಇರುತ್ತೆ, ಕಬೋರ್ಡ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೆವಿ ಸುಸ್ತಾಗುತ್ತೆ. ಸೊ ನನಗೆ ಏನು 2-3 BHK ಇರೋ ಮನೇನ 2 ಡೇಸಲ್ಲಿ ಕ್ಲೀನ್ ಮಾಡಿ ತುಂಬ ಖುಷಿ ಪಡ್ತಾ ಇದ್ದೆ. ಆದರೆ ಇಲ್ಲಿ 2 ಡೇಸಲ್ಲಿ ಕ್ಲೀನ್ ಮಾಡಿ ಖುಷಿ ಪಡೋದಕ್ಕೆ ಆಗಲ್ಲ. ಒಂದು 3-4 ದಿನ ಟೈಮ್ ತೊಗೊಳುತ್ತೆ. ಅಷ್ಟೊತ್ತಿಗೆ ನಮಗೂ ಸುಸ್ತಾಗಿರುತ್ತೆ, ಖುಷಿ ಪಡೋದಕ್ಕೆ ಆಗಲ್ಲ. ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಅಂತಂದರೆ, ಮೊದಲೆಲ್ಲ ಒಂದೊಂದು ಪ್ಲೇಸ್ ಅಂತ ಕ್ಲೀನ್ ಮಾಡಿಕೊಂಡು ಖುಷಿ ಪಡ್ತಾಯಿದ್ದೆ. ಇವಾಗ ಒಂದು ಪ್ಲೇಸ್ ಕ್ಲೀನ್ ಮಾಡಿದ್ರೆ ಇನ್ನೊಂದು ಪ್ಲೇಸ್ ನೋಡಿದಾಗ ಬೇಜಾರು ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇವಾಗ ಅಂತಂದರೆ, ಇಡೀ ಒಂದೊಂದು ರೂಮೆಲ್ಲ ಅದೇನು ಲಿವಿಂಗ್ ರೂಮ್ ಆಗಿರುತ್ತೋ ಅಥವಾ ಬೆಡ್ರೂಮ್ ಆಗಿರುತ್ತೋ, ಬೆಡ್ರೂಮ್ನಾದ್ರೂ ಅಷ್ಟೇ 1 ಡೇ 2 ಡೇ ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಎಲ್ಲ ಪ್ಲೇಸೂ. ಹಾಗೆ ಲಿವಿಂಗ್ ರೂಮೂ ಅಷ್ಟೇ 1 ದಿನ 2 ದಿನ. ನನಗೆ ಇದು ಲಿವಿಂಗ್ ರೂಮ್ ಜಾಸ್ತಿ ಟೈಮ್ ತೊಗೊಳಲ್ಲ, ಬೆಡ್ರೂಮ್ಗಳೇ ಜಾಸ್ತಿ ಟೈಮ್ ತೊಗೊಳ್ಳೋದು. ಲಿವಿಂಗ್ ರೂಮ್ನ ಒಂದೇ ದಿನ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಯಾಕೆಂದರೆ ಇಲ್ಲೆಲ್ಲ ಏನು ಕಬೋರ್ಡುಗಳೆಲ್ಲ ಜಾಸ್ತಿ ಇರಲ್ವಲ್ಲ, ಬಟ್ಟೆ ಇಟ್ಕೊಂಡಿರೋ ಪ್ಲೇಸೆಲ್ಲ ಸ್ವಲ್ಪ ಅವನ್ನು ಫೋಲ್ಡ್ ಮಾಡಿ ಇಡೋದ್ರಿಂದ ಟೈಮ್ ತೊಗೊಳುತ್ತೆ. ಸೊ ಅದೇ ಲಿವಿಂಗ್ ರೂಮ್ ಆದರೆ ಆ ರೀತಿ ಆಗಲ್ಲ. ಸೊ ಒಂದೇ ದಿನಕ್ಕೆ ಕ್ಲೀನ್ ಮಾಡ್ಕೊಬೋದು. ಮೊನ್ನೆ ನಾನು ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಕೆಳಗಡೆ, ಇವಾಗ ಲಿವಿಂಗ್ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ. ಇನ್ನು TV ಯೂನಿಟ್ ಹತ್ರ ಇಲ್ಲಿ ಬಾಕ್ಸುಗಳೆಲ್ಲ ಯಾವಾಗಲಾದರೂ ನಾನು ಏನಾದರೂ ಐಟಮ್ಸ್ ಇಟ್ಟಿರ್ತೀನಲ್ಲ, ಅಂಥ ಟೈಮಲ್ಲಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇವಾಗ ಕ್ಲೀನ್ ಮಾಡಿದ್ದೆ ನಾನು. ಈ ಹೊರಗಡೆ ತರಕಾರಿ ತೊಗೊಳೋಕ್ಕೆ ಬ್ಯಾಗುಗಳು, ಏನೇನೋ ಬ್ಯಾಗೆಲ್ಲ ಒಂದು ಕಡೆ ಇಟ್ಟಿರ್ತೀನಿ. ನೆಕ್ಸ್ಟ್ ಈ ಕಡೆ ಬಂದರೆ ಏನೂ ಇಲ್ಲ, ನೀಟಾಗಿದೆ. ಹಾಗಾಗಿ ಆ ಬಾಕ್ಸ್ಗಳೆಲ್ಲ ಏನೂ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನ ಆಗಾಗ ನಡೀತಾ ಇರುತ್ತೆ ಕ್ಲೀನಿಂಗು, ಅದಕ್ಕೋಸ್ಕರ ಇವಾಗ ನಾನು ಕ್ಲೀನ್ ಮಾಡಲಿಲ್ಲ. ನೆಕ್ಸ್ಟ್ ಇವಾಗ TV ಯೂನಿಟ್ ಎಲ್ಲ ಆಯಿತು. ಅಲ್ಲೇನೇನು ವಸ್ತುಗಳಿರುತ್ತೋ ಅದನ್ನು ಕೂಡ ಎಲ್ಲ ಒಂದು ಸಲ ಡ್ರೈ ಬಟ್ಟೆಯಲ್ಲಿ ಒರೆಸಿ, ಒಂದು ಸಲ ಹಸಿ ಬಟ್ಟೆಯಲ್ಲೆಲ್ಲ ಒರೆಸಿ ಜೋಡಿಸ್ದೆ. ನೆಕ್ಸ್ಟ್ ಇವಾಗ ಮೇನ್ ಡೋರು ಡಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಬ್ರಾಸಲ್ಲಿ ಹೇಳಿದ್ದೆ ಹಸ್ಬೆಂಡ್ಗೆ, ಆದರೆ ಅವರು ಇದೆಲ್ಲ ಸೇಫ್ಟಿ ಇರಲ್ಲ, ಬೇಡ ಅಂತ ಹೇಳಿದ್ರು. ಕೆಲವೊಂದಕ್ಕೆ ನಾನು ಹೇಳ್ದಲೇ ಎಲ್ಲ ಚೆನ್ನಾಗಿ ಮಾಡಿಸಿದ್ರು, ಆದರೆ ನಾನು ಹೇಳಿದ್ದನ್ನು ಅವರು ಒಂದು ಸ್ವಲ್ಪ ಮಾಡಿಸ್ಲೇ ಇಲ್ಲ. ನೋಡೋಣ ಫ್ಯೂಚರಲ್ಲಿ ಮಗ ಎಲ್ಲ ಅರ್ನಿಂಗ್ಸ್ ಮಾಡುವಾಗ ನಾನು ಏನೇನು ಅಂದ್ಕೊಂಡಿದ್ನ ಅದೆಲ್ಲ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಕಿಚನ್ನು ಆವಾಗ ಕೊರೋನಾ ಇದ್ದಿದ್ದರಿಂದ ಮಾಡ್ತಾರೆ ಬಿಡು ಚೆನ್ನಾಗೆ, ಇದು ಕಿಚನ್ ಇಟಾಲಿಯನ್ ಕಿಚನ್ ಮಾಡ್ತಾರೆ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ. ನಾವು ಅಪಾರ್ಟ್ಮೆಂಟಲ್ಲೆಲ್ಲ ನಮ್ಮ ಅಪಾರ್ಟ್ಮೆಂಟ್ ತೊಗೊಂಡಿದ್ವಲ್ಲ ಮನೇನ, ಸೊ ಆವಾಗ ನಾವು ಇಂಟೀರಿಯರು ಯಾವ ಥರ ಬೇಕಂತ ನಾವು ಕೇಳೇ ಇರಲಿಲ್ಲ. ನಮ್ಮ ಇಂಟೀರಿಯರ್ ಮಾಡಿಕೊಟ್ರಲ್ವ, ಅವರು ಎಷ್ಟು ಚೆನ್ನಾಗಿ ಮಾಡಿದರು ಗೊತ್ತಾ ಇಟಾಲಿಯನ್ ಕಿಚನು. ತುಂಬ ಅಂದರೆ ಎಲ್ಲನೂ ಸೂಪರಾಗಿ ಮಾಡಿದರು. ಅದೇ ರೀತಿಯಾಗಿ ಮಾಡ್ತಾರೆ ಬಿಡು ಅಂತೇಳಿ ನಾನು ಕೊರೋನಾ ಟೈಮಲ್ಲಿ, ಆವಾಗ ನಮ್ಮ ಅಜ್ಜಿ ಬೇರೆ ತೀರ್ಕೊಂಡಿದ್ರು 2019 ಆಗಸ್ಟಲ್ಲಿ. ಆ ಬೇಜಾರಿಂದ ನಾನು ಇದು ಪೂಜಾ ರೂಮು ಮತ್ತು ಮೇಯ್ನು ನನಗೆ ಪೂಜಾ ರೂಮು ಮತ್ತು ಕಿಚನ್ನ ಸೊ ಮಾಡಿಸ್ಕೊಳ್ಳುವಾಗ ಈ ರೀತಿ ಕೊರೋನಾ ಮತ್ತು ಅಜ್ಜಿ ತೀರ್ಕೊಂಡಿದ್ದರಿಂದ ನಾನು ಜಾಸ್ತಿ ಅಂದರೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಾವೇ ಟೆನ್ಷನಲ್ಲಿ ಒಂಥರ ಬೇಜಾರಲ್ಲಿ ಇದ್ವಲ್ಲ, ಹಾಗಾಗಿ ಮಾಡ್ತಾರೆ ಬಿಡು ಅಂಥೇಳಿ, ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾನು ಏನೋ ತಲೆ ಕೆಡಿಸ್ಕೊಂಡಿರಲಿಲ್ಲ, ಅವರೇ ಚೆನ್ನಾಗಿ ಮಾಡಿದ್ರಲ್ಲ ಅದೇ ರೀತಿಯಾಗಿ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಈ ರೀತಿಯಾಗಿ ಕಿಚನ್ ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಸೊ ಆ ಥರ ಮಾಡಿದರು, ಚೆನ್ನಾಗಿದೆ. ಬಟ್ ಏನಂತಂದರೆ ಇದು ಹ್ಯಾಂಡಲ್ಲು ಹಾಕಬಾರ್ದಾಗಿತ್ತು. ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಹ್ಯಾಂಡಲ್ಲು ಕೂಡ ಯೂಸ್ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಪ್ಲೇಸನ್ನು ಎಷ್ಟು ಚೆನ್ನಾಗಿ ಮಾಡಿದರು ಅವರು, ನಮ್ಮನ್ನೇನು ಕೇಳಿರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಸೊ ಫೋಟೋಸು ಇಲ್ಲ, TV ಯೂನಿಟ್ಟು ಅದೆಲ್ಲ ಮಾಡಿರೋದಿಲ್ಲ, ಜಸ್ಟ್ ಒಂದು ಸ್ವಲ್ಪ ಇದೆ ಅಷ್ಟೇ. ಅವಾಗೆಲ್ಲ ಜಾಸ್ತಿ ಫೋಟೋಸು ವೀಡಿಯೋಸ್ದೆಲ್ಲ ಕ್ರೇಜ್ ಇರಲಿಲ್ಲ ಅಲ್ವಾ, ಮೇ ಬಿ 2012-13 ನನಗೆ.
ಸೊ ಹಾಗಾಗಿ ಇವಾಗಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಯಾರೂ ಅವಾಗ ಜಾಸ್ತಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ಮಾಡಿದ್ದೆ, ಆದರೆ ಡಿಲೀಟ್ ಆಗೋಗ್ಬಿಟ್ಟಿದೆ ಫೋಟೋಗಳು. ಸೊ ಅಲ್ಲಿ ತಕ್ಕೊಂಡಿರೋಂಥ ಫೋಟೋಗಳೆಲ್ಲ. ಸೊ ಆ ರೀತಿಯಾಗಿ ಮಾಡ್ತಾರಂತ ನಾನು ಅಂದ್ಕೊಂಡ್ರೆ, ನಮ್ಮ ಯಜಮಾನ್ರು ದೇವ್ರ ಮನೇಲೆಲ್ಲ ಒಂಥರ ಆ ಎಡ್ಜಸ್ಸು ಎಲ್ಲ ಮಾಡಿಸ್ಬಿಟ್ಟಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ನೆಕ್ಸ್ಟು ಫ್ಯೂಚರಲ್ಲಿ ಮಕ್ಕಳಿಗೆ ಮದುವೆ ಮಾಡ್ತೀವಲ್ಲ, ಮಗನಿಗೆ ಮದುವೆ ಮಾಡುವಾಗ ಆ ಕಿಚನೆಲ್ಲ ನನಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೊಳ್ಳೋದು, ಅಥವಾ ಅವರಿಗೆ ಮಕ್ಕಳಿಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಇವಾಗ ಇರೋದ್ರಲ್ಲೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ವೈಟ್ ಕ್ವಾಟ್ಸ್ ಹಾಕ್ಸ್ಬೇಕು ಅಂತ ಹೇಳಿ ನಾನು ಇದು ಮಾಡ್ಕೊಂಡಿದ್ದು. ಆದರೆ ಯಜಮಾನ್ರು ಹೇಳ್ತಾಯಿದ್ರು, ಅಂದರೆ ಈ ಕ್ವಾಟ್ಸ್ ಎಲ್ಲ ಕೊಡೋರು ಹೇಳ್ತಾಯಿದ್ರಂತೆ, ಇಷ್ಟೊಂದು ಮನೆಗೆ ಬಜೆಟ್ ಹಾಕ್ಬಿಟ್ಟು ಕ್ವಾಟ್ಸ್ ಏನಕ್ಕೆ ಹಾಕ್ತೀರಾ, ಕಡಿಮೆ ಬಜೆಟ್ಟು ಅಂತೇಳಿ ಹೇಳಿದ್ರಂತೆ. ಮತ್ತು ಮೇಂಟೆನೆನ್ಸ್ ಎಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರಂತೆ. ಹಾಗಾಗಿ ನಾನೇನು ವಾಲ್ಗೆ ಟೈಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿರೋದನ್ನೆಲ್ಲ ಮತ್ತೆ ಕ್ಯಾನ್ಸಲ್ ಮಾಡಿದೆ. ಇಷ್ಟೊಂದು ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡಿ ಈ ಥರ ಕಾಟ್ಸು ಕಡಿಮೆ ರೇಟಿಂದು ಮತ್ತು ಏನೋ ಲೈಫ್ ಇರಲ್ಲ ಅದಕ್ಕೆ ಅಂತ ಹೇಳಿದ್ರು. ಸರಿ ನೀವು ಹೇಳ್ದಂಗೆ ಆಗಲಿ ಅಂತ ಅಂದ್ಬಿಟ್ಟು ನಾನು ಒಪ್ಕೊಂಡು ಮತ್ತೆ ವಾಲ್ಗೇನು ಸೆಲೆಕ್ಟ್ ಮಾಡಿದ್ನಲ್ಲ ಟೈಲ್ಸು, ಅದನ್ನು ಕೂಡ ಎಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ಹೋಗಿ ಈಗ ಈ ಥರದ್ದು ಇವಾಗ ಹಾಕ್ಸಿದ್ದೀವಲ್ಲ ಆ ಥರದ್ದು ತೊಗೊಂಡು ಬಂದ್ವಿ. ಸೊ ಕೆಲವೊಂದು ಸಲ ನಾವು ಮನೆ ಕಟ್ಟುವಾಗ ನಾವು ಅಂದ್ಕೊಂಡಂಗೆ ಆಗೋದೇ ಇಲ್ಲ. ಸೊ ಇದಾಗ್ಬಿಡುತ್ತೆ. ಸೊ ಕ್ವಾಟ್ಸ್ ಹಾಕಿ ಒಂದು ಸ್ವಲ್ಪ ಹ್ಯಾಂಡಲ್ಸ್ ಎಲ್ಲ ತೆಗೆದು ಮಾಡಿದಿದ್ರೆ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಏನೋ ಅದಕ್ಕೆ ಏನು ಲೈಫ್ ಇರಲ್ಲ ಮತ್ತು ಮೇಂಟೆನೆನ್ಸು ಎಲ್ಲ ಕಷ್ಟ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಬೇಡ ಅಂತ ಅಂದ್ಬಿಟ್ಟು ಸೊ ಇದನ್ನು ಏನು ಬ್ಲ್ಯಾಕ್ ಕಲರು ಇದು ಬರುತ್ತಲ್ವ, ಏನದು ಅದೇನು ಹೇಳ್ತಾರೋ ಬಾಯಿಗೆ ಬರ್ತಾ ಇಲ್ಲ ನನಗೆ ಇವಾಗ. ಕಿಚನಲ್ಲಿ ಬ್ಲ್ಯಾಕ್ ಕಲರು ಏನೋ ಇದು ಗ್ರಾನೈಟ್, ಅದು ಕಲ್ಲು ಗ್ರಾನೈಟ್ ಅಲ್ಲ ಅಂತ ಅಂದ್ಕೊತೀನಿ, ಅದೇನೋ ಗೊತ್ತಿಲ್ಲ ನನಗೆ. ಒಂದು ಆಲ್ಮೋಸ್ಟು ಅದು 70-80,000 ಏನೋ ಆಗಿದೆ ಕಿಚನ್ಗೆ ಅಷ್ಟಕ್ಕೆ ಅಂತ ಹೇಳ್ತಾಯಿದ್ರು ಅವರು. ಸೊ ಅದು ಇವಾಗ ನನಗೆ ನೆನಪಾಗ್ತಾಯಿಲ್ಲ ಅದನ್ನೇನಂತಾರೋ ಆ ಕಲ್ಲಿಗೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಆಯಿತು ನಮ್ಮ ಮನೆ ಕಟ್ಟಬೇಕಾದಾಗ. ಕೊರೋನಾ ಬಂದಿದ್ದರಿಂದ ಒಂದು ಸ್ವಲ್ಪ ಇಂಟೀರಿಯರಲ್ಲಿ ಒಂದು ಸ್ವಲ್ಪ ಇದಾಗೋಯಿತು ಅಂತ ಹೇಳ್ಬೋದು. ಸೊ ಇನ್ನು ವೀಡಿಯೋಗೆ ಬಂದುಬಿಡೋಣ. ಇವಾಗ ಇಲ್ಲಿ ಫ್ರಿಜ್ ಹತ್ರ ಒಂದು ಸ್ವಲ್ಪ ಪಾರ್ಟಿಷನ್ದೆಲ್ಲ ಅಲ್ಲೆಲ್ಲ ಡಸ್ಟು ಕ್ಲೀನ್ ಮಾಡಿಕೊಂಡು, ಮತ್ತು ಕೆಲವೊಂದು ಅಲ್ಲಿ ಏನೋ ಶೋ ಪೀಸ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಒಂಥರ ಜಾತ್ರೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಕೆಲವೊಂದು ತೆಗ್ದುಬಿಡೋಣ ಅಂಥೇಳಿ ತೆಗೆದೆ. ನೆಕ್ಸ್ಟು ನನಗೆ ವಾಚು ಸಿಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಏನೋ ಆ ಡಸ್ಟ್ ಕ್ಲೀನ್ ಮಾಡೋದು ಬ್ರಷ್ ಇತ್ತಲ್ವಾ, ಸೊ ಅದರಲ್ಲೇ ಡಸ್ಟು ಹಿಂಗೆ ಅಂದೆ ಅಷ್ಟೇ. ಯಾವಾಗಾದರೂ ಹಸ್ಬೆಂಡ್ ಜೊತೆ ಅವರು ತೆಗೆಸ್ಬಿಟ್ಟು ಒರೆಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಫ್ರಿಜ್ ಮೇಲಿರೋಂಥ ಧೂಳು, ನೆಕ್ಸ್ಟು ಕ್ಲಾಕ್ ಮೇಲಿರೋಂಥ ಧೂಳು ಎಲ್ಲ ತೆಗೆದು ಅದಾದಮೇಲೆ ಇವಾಗ ವಿಂಡೋಗಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ವಿಂಡೋ ಕ್ಲೀನ್ ಮಾಡುವಾಗ ಒಂದು ಸ್ವಲ್ಪ ಸಿಂಗಲ್ ಪೇಸ್ ಇತ್ತು ಕರೆಂಟ್ ಯಾಕೋ. ಮತ್ತು ಇದಂತೂ ಇವಾಗ ವೆದರು ಯಾವಾಗಲೂ ಮಳೆ ಮೋಡ ಆಗ್ತಾ ಇರುತ್ತೆ ಮತ್ತು ಬಿಸಿಲು ಬರ್ತಾ ಇರುತ್ತೆ. ಸೊ ಈ ರೀತಿ ಆಗ್ತಾ ಇರೋದ್ರಿಂದ ನನಗೆ ಏನು ವಿಡಿಯೋ ಸರಿಯಾಗಿ ಕ್ವಾಲಿಟಿನೇ ಬಂದಿಲ್ಲ. ಮತ್ತು ನಾನು ರಿಂಗ್ ಲೈಟು ಆ ಥರದ್ದೆಲ್ಲ ಯೂಸೇ ಮಾಡಲ್ಲ. ಆ್ಯಕ್ಚುಲಿ ನನಗೇನು ಗೊತ್ತಾ, ಅಲ್ಲಿ ಸ್ವಿಚ್ ಹಾಕು ಇಲ್ಲಿ ಸ್ವಿಚ್ ಹಾಕು ಅನ್ನೋ ಗ್ಯಾಜೆಟ್ಸ್ ಮೇಲೆ ನನಗೆ ಇಷ್ಟನೇ ಇರಲ್ಲ. ವ್ಯಾಕ್ಯೂಮ್ ಕ್ಲೀನರ್ ಕೂಡ ಇದೆ, ಈ ಡಸ್ಟೆಲ್ಲ ಕ್ಲೀನ್ ಮಾಡುವಾಗ ಅದನ್ನು ಬಳಸ್ಕೊಬೋದು. ಆದರೆ ಅದ್ರ ಸೌಂಡು ಮತ್ತು ಅಲ್ಲಿ ಸ್ವಿಚ್ ಹಾಕು ಇಲ್ಲಿ ಸ್ವಿಚ್ ಹಾಕು, ಸೊ ಅದರಿಂದನೇ ಏನೋ ಮೂಡೆಲ್ಲ ಹೋಗ್ಬಿಡುತ್ತೆ ಕ್ಲೀನಿಂಗ್ ಮಾಡೋದಕ್ಕೆ. ಅದಕ್ಕೆ ನಾನು ಬಳಸೋದೇ ಇಲ್ಲ. ಕೆಲವೊಂದು ಸಲ ಅಂದ್ಕೊತಾ ಇರ್ತೀನಿ, ಕೊಡಿಸ್ಕೊಂಬಿಟ್ಟು ಈ ಥರ ವೇಸ್ಟ್ ಮಾಡ್ತಾಯಿದ್ದೀನಲ್ಲ, ಹಿಂಗೆ ನಾನು ಎಂಥವಳು ಅಂತ ಅಂದ್ಬಿಟ್ಟು ನನ್ನನ್ನೇ ನಾನು ಬೈಕೊತಾ ಇರ್ತೀನಿ. ಸೊ ತಗೊಂಡು ಮೂಲೆಗಿಡೋದಕ್ಕೆ ಇನ್ವೆಸ್ಟ್ ಮಾಡಿದ್ನಾ ಅಂತ ನನ್ನನ್ನು ನಾನೇ ಬೈಕೊತಾ ಇರ್ತೀನಿ. ಇಲ್ಲ ಇನ್ಮೇಲಾದರೂ ಕ್ಲೀನ್ ಮಾಡ್ಕೊಬೇಕು ತಗೊಂಡು, ಅಂದರೆ
ಏನೋ ಬಳಸ್ಕೊಬೇಕು ಅಂತ ಅಂದ್ಕೊತಾ ಇರ್ತೀನಿ. ನೋಡೋಣ. ಅದರಲ್ಲೂ ವಿಡಿಯೋ ಶೂಟ್ ಮಾಡ್ಕೊತಾ ಇರ್ತೀವಲ್ಲ, ತುಂಬ ಲೇಟ್ ಆಗ್ತಾ ಇರುತ್ತೆ. ಇನ್ನು ಅದನ್ನು ಆ ಸ್ವಿಚ್ ಹಾಕು, ಈ ಸ್ವಿಚ್ ಹಾಕು, ಅಲ್ಲಿ ಓಡಾಡು, ಇಲ್ಲಿ ಓಡಾಡು ಅನ್ನೋಷ್ಟೊತ್ತಿಗೆ ಟೈಮ್ ಅನ್ನೋದು ಎಷ್ಟು ಓಡ್ತಾ ಇರುತ್ತೆ. ಅದಕ್ಕೋಸ್ಕರನೇ ಆದಷ್ಟು ಪರ್ಕಿನಲ್ಲಿ ಬ್ರಷ್ಗಳಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಆ್ಯಕ್ಚುಲಿ ವ್ಯಾಕ್ಯೂಮ್ ಕ್ಲೀನರಲ್ಲಿ ಈ ಥರ ಡಸ್ಟಿಂಗು, ಏನು ವಿಂಡೋಸ್ ಕ್ಲೀನಿಂಗು, ಈ ಥರದ್ದೆಲ್ಲ ಕಾರ್ವಿಂಗು ಕ್ಲೀನಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವ್ಯಾಕ್ಯೂಮ್ ಕ್ಲೀನರಲ್ಲಿ. ಆದರೆ ನಾನೇ ಸ್ವಿಚ್ ಹಾಕಬೇಕಲ್ಲ ಅಂಥೇಳಿ ಏನು ಹೇಳ್ತಾರೆ, ಮೈ ಭಾರ ಸೋಂಬೇರಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಾನು. ಸೊ ಇವಾಗ ಓವರಾಲ್ ಲಿವಿಂಗ್ ರೂಮ್ ಎಲ್ಲ ಕ್ಲೀನ್ ಮಾಡಿದೆ, ನೋಡ್ತಾ ಇರ್ಬೋದು. ಸೊ ಈಗಿನ ಒಂದು 6 months ಆಗಿದೆನೋ ಈ ಮನೆಗೆ ಬಂದು ಅಂತ ಅನಿಸ್ತಾ ಇದೆ ಅಲ್ವಾ. ಈಗ ಜೂನ್ ತಿಂಗಳು ಬಂದರೆ 6 years ಆಗುತ್ತೆ ಈ ಮನೆ ಕನ್ಸ್ಟ್ರಕ್ಷನ್ ಮಾಡಿ. ಸೊ ಇಲ್ಲಿ ಟೀಪಾಯ್ ಮೇಲೆ ಒಂದು ಉರುಳಿ ಬೌಲ್ ಇಟ್ಟಿರ್ತೀನಿ. ಆಮೇಲೆ ಕೆಳಗಡೆ ಒಂದು ಏನಾದರೂ ಎಮರ್ಜೆನ್ಸಿ ಬರ್ಕೊಳ್ಳೋದಕ್ಕೆ ಅಂಥೇಳಿ ನಮ್ಮ ಯಜಮಾನ್ರದ್ದು ಇದು ಮದರ್ ಡೈರಿದು ಡೈರಿ ಇತ್ತು. ಅಂದರೆ ಅವರೇನು ಬರೆದಿರಲಿಲ್ಲ, ಅದಕ್ಕೋಸ್ಕರ ನನಗೆ ಕೊಟ್ಟಿದ್ದರು. ಅದನ್ನು ತಂದು ನಾನು ಏನಾದರೂ ಅರ್ಜೆಂಟಾಗಿ ಫೋನ್ ನಂಬರ್ ಏನೋ ಒಂದು ಬರ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂಥೇಳಿ ಒಂದು ಡೈರಿ ಇಟ್ಟಿರ್ತೀನಿ. ಅದ್ರ ಕೆಳಗಡೆ ಏನಾದರೂ ಅಂದರೆ ಎವ್ರಿಡೇ ಏನಾದರೂ ಕಲಿಯೋಂಥ ಏನೋ ದಿನನಿತ್ಯ ತಿಳಿಯೋಣ ಅನ್ನೋ ಒಂದು ಬುಕ್ ಇದೆ. ಅದನ್ನು ನಾನು ಇಟ್ಕೊಂಡಿರ್ತೀನಿ. ಯಾವಾಗಲಾದರೂ ಆರಾಮಾಗಿ ಕೂತಾಗ ಅದನ್ನು ಓದ್ಕೊತಾ ಇರ್ತೀನಿ, ಡೈಲಿ ಒಂದೊಂದು ಪೇಜು. ಸೊ ಓವರಾಲಾಗಿ ಡೈನಿಂಗ್ ಟೇಬಲ್ ಕೂಡ ಕ್ಲೀನ್ ಮಾಡಿದ್ದೆ. ಸೊ ಕ್ಲೀನ್ ಮಾಡಿದ್ಮೇಲೆ ಮನಸ್ಸಿಗೆ ಎಷ್ಟು ತೃಪ್ತಿ ಅಂತ ಅನಿಸುತ್ತಲ್ಲ. ನನಗಂತೂ ಮನೆ ನೀಟಾಗಿತ್ತು ಅಂತಂದರೆ ಮನಸ್ಸಿಗೆ ತೃಪ್ತಿ ಅಂತ ಅನಿಸುತ್ತೆ. ಮನೆ ನೀಟಾಗಿಲ್ಲ ಅಂದರೆ ಯಾವಾಗಲೂ ಟೆನ್ಷನಲ್ಲಿರ್ತೀನಿ. ಮತ್ತು ಯಾರ ಜೊತೆನಾದರೂ ಚೆನ್ನಾಗಿ ಮಾತು ಆಡಲ್ಲ ನಾನು. ಆ ರೀತಿ ಫಸ್ಟು ನಾನು ಚೆನ್ನಾಗಿರ್ತೀನೋ ಇಲ್ಲ ಗೊತ್ತಿಲ್ಲ, ಮನೆ ನೀಟಾಗಿರ್ಬೇಕು ನನಗೆ. ಸೊ ಮತ್ತು ಊಟನೂ ಅಷ್ಟೇ, ಊಟನೂ ನೀಟಾಗಿರಬೇಕು, ಮನೆಯೂ ನೀಟಾಗಿರಬೇಕು, ಮತ್ತು ಎಲ್ಲರೂ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ನನಗೆ ತುಂಬ ಆಸೆ. ಹಾಗಾಗಿ ಅದೇ ರೀತಿಯಾಗಿ ಮಾಡ್ಕೊತೀನಿ. ನಾನು ನೆಕ್ಸ್ಟು ಎಲ್ಲ ಕಂಪ್ಲೀಟ್ ಆಗೋಷ್ಟೊತ್ತಿಗೆ 4:15 ಆಯಿತು. ಟೀ ಕೂಡ ಮುಗಿಸ್ಕೊಂಡು ನಾನು ಸ್ನಾನಕ್ಕೆ ಹೋದೆ. ಇವತ್ತು ಗ್ರಾಸರಿ ಕೂಡ ತರೋದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಲಿವಿಂಗ್ ರೂಮ್ ಒಂದು 2 hour ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಗ್ರಾಸರಿ ಒಂದು 3 ಗಂಟೆ ಅಷ್ಟೊತ್ತಿಗೆ ಎಲ್ಲ ಆಗುತ್ತೆ. ಹೋಗಿ 3 ಗಂಟೆಯಿಂದ ಒಂದು 5 o'clock ಒಳಗಡೆ ಬರೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡ್ರೆ ಇದು ಸುಮಾರು ಒಂದು 4 ಗಂಟೆವರೆಗೂ ಕ್ಲೀನಿಂಗೇ ಹಿಡಿಸ್ಬಿಡ್ತು. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಇವತ್ತು ತರಲೇಬೇಕು ಅಂತ ಅಂದ್ಬಿಟ್ಟು, ಮತ್ತು ಶುಕ್ರವಾರ ಬಂತು ಅಂದರೆ ದುಡ್ಡು ಖರ್ಚು ಮಾಡಬಾರ್ದಲ್ವ. ಮತ್ತು ಸ್ಯಾಟರ್ಡೆ ಸಂಡೇ ಅಂತೂ ಜಾತ್ರೆ ಥರ ಇರುತ್ತೆ, ಕಾಲು ಇಡೋದಕ್ಕೆ ಆಗೋಲ್ಲ ಡಿಮಾರ್ಟಲ್ಲಿ. ಅದಕ್ಕೋಸ್ಕರ ನಾನು ಯಾವಾಗಲೂ ಸ್ಯಾಟರ್ಡೆ ಸಂಡೇ ಹೋಗೋದಿಲ್ಲ, ವೀಕ್ ಡೇಸಲ್ಲಿ ಹೋಗ್ತೀನಿ. ಅದಕ್ಕೋಸ್ಕರ ಇವತ್ತು ಹೋಗಲೇಬೇಕು ಗುರುವಾರ ಅಂತ ಅಂದ್ಬಿಟ್ಟು, ಅಂದರೆ ಕೆಲವೊಂದು ಐಟಮ್ಸ್ ಖಾಲಿ ಆಗಿತ್ತು. ಅದಕ್ಕೋಸ್ಕರ ಸ್ನಾನ ಮಾಡಿಕೊಂಡು ಒಂದು 5 ಗಂಟೆ ಹಂಗೆ ಮನೆ ಬಿಟ್ಟೆ. ಮನೆಗೆ ವಾಪಸ್ ಬರೋಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ನನಗಂತೂ ಈ ಥರ 6 ಗಂಟೆ ಮೇಲೆ ಈ ಕನಕಪುರ ರೋಡಲ್ಲಿರೋಂಥ ಡಿಮಾರ್ಟ್ಗೆ ಹೋಗೋಕ್ಕೆ ಭಯ ಆಗುತ್ತೆ. ಯಾಕೆಂದರೆ ಲಾಸ್ಟ್ ಟೈಮ್ ಒಂದು 2 years 3 years ಬ್ಯಾಕು ನನ್ನಮ್ಮ ಸೂಪರ್ ಸ್ಟಾರ್ ಆ ಮಗು ಈ ವಾಜರಳ್ಳಿ ಆ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರಲ್ವ. ಅವಾಗಿಂದ ನನಗೆ ಆ ರೋಡ್ ಅಂತಂದರೆ ಭಯ ಆಗುತ್ತೆ. ಅದಕ್ಕೋಸ್ಕರ ಹುಷಾರಾಗಿ ಹೋಗಿ ಹುಷಾರಾಗಿ ಬರೋಣ ಅಂತ ಅಂದ್ಬಿಟ್ಟು ಒಂದು 7 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡು ಹೋದೆ. ಹುಷಾರಾಗಿ ಹೋಗಿ ಹುಷಾರಾಗಿ ಬರೋಣ ಅಂಥೇಳಿ ಹಂಗೇ ಹುಷಾರಾಗಿ ಹೋಗಿ ಹುಷಾರಾಗೆ ಬಂದೆ. ಆದರೂ ಭಯ ಆಗ್ತಾಯಿತ್ತು. ರಾಯರನ್ನ ನೆನೀತಾ ಇದ್ದೆ. ಸೊ ನಾನು ಹಿಂಗೆ ರೋಡ್ಗಳಲ್ಲಿ ಹೋಗ್ಬೇಕಾದ್ರೆ ಯಾವಾಗಲೂ ಅವ್ರನ್ನೇ ನೆನೆಸ್ಕೊತಾ ಇರ್ತೀನಿ. ಯಾಕೋ ಅಂದರೆ ನನಗೆ ಇವಾಗ ನಮಗೆ ಶನಿ ಇದು ಇರೋದ್ರಿಂದ ಮೀನರಾಶಿಗೆ. ಸೊ ನಾನಂತೂ ಹೊರಗಡೆ ರೋಡಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ರಾಯರನ್ನ ನೆನೆಸ್ಕೊಂಡೇ ಹೋಗ್ತಾ ಇರ್ತೀನಿ ಯಾವಾಗ್ಲೂ. ಸೊ ಇನ್ನು ಬಂದ ತಕ್ಷಣ 7 ಗಂಟೆ ಆಗಿತ್ತು, ಇದನ್ನ ಎತ್ತಿಟ್ಬಿಡೋಣ, ಇನ್ನೂ ಅಡುಗೆ ಮಾಡೋಕ್ಕೆ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಸೊ ಇವಾಗ ಎಲ್ಲ ಆರ್ಗನೈಸೇಷನ್ ಮಾಡಿ, ಅಂದರೆ ಅಲ್ಲೆಲ್ಲ ಇಟ್ಟಿದ್ದೀನಿ, ಯಾವ್ಯಾವ ಪ್ಲೇಸ್ಗೆ ಇಡಬೇಕೋ ಅದನ್ನೆಲ್ಲ ಇವಾಗ ಇಟ್ಕೊತೀನಿ. ಆ್ಯಕ್ಚುಲಿ ಇವರು ಮನೇಲಿ ಇರಲಿಲ್ಲ, ಕೇರಳಗೆ ಹೋಗಿದ್ರು ಕೆಲಸದ ಮೇಲೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡ್ಕೊತೀನಿ ಅಷ್ಟೇ ಅಡುಗೆ. ಯಾವ್ರಿತ್ತು ಅಂತಂದರೆ ಒಂದು 8:45 9 ಗಂಟೆ ಒಳಗೆ ಅಡುಗೆ ರೆಡಿ ಮಾಡಿರ್ತೀನಿ. ಸೊ ಇವಾಗ ಗ್ರಾಸರಿ ಎಲ್ಲ ಅದಾದ ಜಾಗಕ್ಕೆ ಎತ್ತಿಡಬೇಕು. ನೆಕ್ಸ್ಟ್
ನೆಕ್ಸ್ಟು ಹೋಗ್ಬೇಕಾದಾಗ ಬೆಡ್ಶೀಟು ವಾಶ್ಗೆ ಹಾಕಿ ಹೋಗಿದ್ದೆ ನಮ್ಮ ಯಜಮಾನ್ರದ್ದು. ಸೊ ಇವಾಗ ಬಂದ ತಕ್ಷಣ ಗ್ರಾಸರಿ ಎಲ್ಲ ಎತ್ತಿಟ್ಟು ಬಂದು ಬೆಡ್ಶೀಟ್ ಎಲ್ಲ ಒಣಗಾಕಿ ಹೋಗಿ ಅಡುಗೆ ಮಾಡಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಮಾರ್ನಿಂಗ್ 6 o'clock ಟು ನೈಟ್ 7:30ವರೆಗೂ ಇವತ್ತಿನ ವ್ಲಾಗ್. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.